ಹೋಗಿ ಇಲ್ಲಿಗೆ ಮಣ್ಣಿನ ಮಗ ಸಂಘ ಬಿಗ್ ಬಾಸ್ 12 ನಾವು ಪ್ರತಿದಿನ 9:30 ಗಂಟೆ ನೋಡ್ತಾ ಇದ್ದೀವಿ. ಇಲ್ಲಿನ ಗೊಂದಲಗಳೆಲ್ಲ ನೋಡ್ಕೊಂಡು ಹೋಗ್ಬಿಟ್ಟು ಮನೋರಂಜನೆ ಕಾರ್ಯಕ್ರಮವಾಗಿ ಇಲ್ಲಿ ಮಾಡ್ತಿರುವಂತ ಒಂದೊಂದು ಹಾಸ್ಯನ ಚುಟುಕು ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಚುಟುಕು ಕಾರ್ಯಕ್ರಮಗಳನ್ನ ನೋಡಿ ಆನಂದಿಸ್ಕೊಂಡು ಬಿಗ್ ಬಾಸ್ನೇ ಎಲ್ಲೋ ಒಂದೊಂದಿನ ನೋಡ್ತಿದ್ರು, ಪ್ರತಿನಿತ್ಯ ನೋಡೋ ಥರ ಮಾಡಿದಾಗ ಇಲ್ಲಿ ಪ್ರತಿದಿನ 9:30 11 ಗಂಟೆ ಪ್ರತಿಯೊಬ್ಬರು ನೋಡಿ ಅವನ್ನ ಶೇರ್ ಜಾಸ್ತಿಯಾಗಿ ಪ್ರತಿಯೊಬ್ಬರು ಅವನ್ನ ಮನೋರಂಜನೆ ಕಾರ್ಯಕ್ರಮಕ್ಕೆ ಮತ ಹಾಕೊಂಡು ಬಂದಿದ್ದೀವಿ. ಇಲ್ಲಿನೇ ಗೆಲ್ಲಬೇಕು ಬಿಗ್ ಬಾಸ್ ಅಲ್ಲಿ ಅಂತ ನಮ್ಮ ಒತ್ತಾಯ. ಅವ್ನು ಬಿಟ್ಟು ಹೆಂಗ್ ಕಳೆದೋದು ನಮ್ಗೆ ಗೊತ್ತಿಲ್ಲ. ಆದ್ರೂ ನೋಡ್ತಾ ಗಿಲ್ಲಿ ಪ್ರತಿಭೆ ಏನು ಅಂತ ನಮಗೂ ಗೊತ್ತಾಯ್ತು. ಅದರಿಂದ ನಾವು ಪೂರ್ತಿ ಅವ್ರನ್ನ ರೈತರ ಮಗ ಗಿಲ್ಲಿಗೆ, ರೈತರ ಮಗ ಗಿಲ್ಲಿಗೆ, ಬಡವರ ಬಂದು ಗಿಲ್ಲಿಗೆ, ಪಳಂಗ್ ಗಿಲ್ಲಿಗೆ, ಬಳ್ಳಾರ್ ಗಿಲ್ಲಿಗೆ, ಬಳ್ಳಾರ್ ಗಿಲ್ಲಿಗೆ. ಕಿಕ್ಕೇರಿ APMC ಮಾರ್ಕೆಟ್ನ ನಮ್ಮ ಕಿಕ್ಕೇರಮ್ಮ ಎಳನೀರು ವರ್ತಕರ ಸಂಘದಿಂದ ಈ 2026 ಏನಿದೆ ಈ ಬಿಗ್ ಬಾಸು, ಇದನ್ನು ಎಲ್ಲರೂ ಮನೋರಂಜನೆಗೋಸ್ಕರ ನೋಡ್ತಾ ಇದ್ದಾರೆ. ಈ ಸಾರಿ ಏನಾಗಿದೆ, ಪ್ರತಿ ಸಾರಿಗಿಂತ ಈ ಸಾರಿ ಕಲರ್ಸ್ ಕನ್ನಡ TRP ಜಾಸ್ತಿ ಆಗಿದೆ. ಯಾಕೆ ಅಂತ ನಿಮಗೂ ಗೊತ್ತು, ಜನಗಳಿಗೂ ಗೊತ್ತು. 2012ಕ್ಕೆ ಗಿಲ್ಲಿಯಿಂದ ಹೈಯೆಸ್ಟ್ TRP ಹೋಗಿದೆ, ಹೈಯೆಸ್ಟ್ ವೋಟಿಂಗ್ ಆಗಿದೆ. ನೀವು ಯಾವುದೇ ರೀತಿ ಬಿಗ್ ಬಾಸರು ಆಮಿಷಕ್ಕೆ ಒಳಗಾಗ್ದೇನೆ ಇಲ್ಲಿ ಬಡವ್ರ ಮಗ ಅದೇನು ಹೇಳ್ತಾರೆ ನಮ್ಮ ಕರ್ನಾಟಕ, ಅವನು ಕನ್ನಡದೇ, ಅವನೇನೇನು ತಮಿಳ್ನಾಡಿನ ಇಲ್ಲ ಆಂಧ್ರದನ ಚೈನಾದನ, ಅವನು ಕನ್ನಡದನೇ, ರೈತರ ಮಗ, ಹಳ್ಳಿ ಹುಡುಗ. ಆದ್ದರಿಂದ ಹೈಯೆಸ್ಟು ಎಲ್ಲರೂ ವೋಟ್ ಹಾಕಿದ್ರು. ಪ್ರತಿಯೊಬ್ಬರು ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಅಂದರೆ ಗಿಲ್ಲಿಗೋಸ್ಕರ ಮಾತ್ರ ನೋಡ್ತಾ ಇದ್ದೀವಿ. ಯಾಕೆಂದರೆ ಎಷ್ಟೋ ಜನ ಇಲ್ಲಿ ಎಳ್ನೀರು ಕುಯ್ಯರಿದ್ದಾರೆ, ಎಳ್ನೀರು ಕುಯ್ಸರ್ ಅವರೇ, ಪ್ರತಿಯೊಬ್ಬರು ಟಯರ್ಡ್ ಆಗಿರ್ತಾರೆ ಅಂತ ಅಂದಾಗ ಅವರು 9:00ವರೆಗೆ ಸೀಮಿತವಾಗಿ ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡ್ತಾವ್ರೆ. ಗಿಲ್ಲಿ ಏನಾರು ಈ ವರ್ಷ ಸೀಸನಲ್ಲಿ ಗೆಲ್ಲಿಲ್ಲ ಅಂದರೆ ನೆಕ್ಸ್ಟ್ ಇಯರ್ 13ನೇ ಸೀಸನಿಂದವ ಯಾರೂ ಇಲ್ಲಿರೋರು 80% ಬಿಗ್ ಬಾಸೇ ನೋಡಲ್ಲ. ಅದರಿಂದ ಗಿಲ್ಲಿಯ ಗೆದ್ದು ಬರಲಿ ಅಂತ ನಮ್ಮೆಲ್ಲ ನಾವು ಕೋರ್ಕೋತಾ ಇದ್ವಿ. ಜೈ ಗಿಲ್ಲಿ.